Hi everyone, welcome to our YouTube channel. Welcome to my channel. ನೆಟ್ಟು ಮಾತಾಡು. ತಿಂಡಿ ತಿನ್ನಲ್ವಾ? ಹಾಲು ಕುಡ್ದಿಲ್ವಾ ಬೆಳಗ್ಗೆನೆಯಾ? ಸೊ ಈ ವೀಕೆಂಡ್ ಅಲ್ಲಿ ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದೀನಿ. ಈ ವೀಕೆಂಡ್ ನನ್ ತಂಗಿ ಬಂದಿಲ್ಲ, ಹಂಗಾಗಿ ನಾನು ಏನು ಹೊಸ ರೆಸಿಪೀಸ್ ಮಾಡಲ್ಲ. ನಮ್ಮಮ್ಮ ಏನ್ ಮಾಡಿದಾರ ತಿನ್ಕೊಂಡಿರ್ತೀನಿ ಅಷ್ಟೇ. ಹಂಗಾಗಿ ಕುಕಿಂಗ್ ವ್ಲಾಗ್ ಬೇಡ, ಬೇರೆ ಏನಾದ್ರು ಮಾಡೋಣ ಅಂತ ಯೋಚನೆ ಮಾಡಿದೆ. ಆಮೇಲೆ ಏನ್ ಮಾಡೋದು ಅಂತ ಅನ್ಕೊಂಡು ಈ ವೀಕೆಂಡ್ ಒಂದು ಮಂಜು ಡೇ ಮಾಡೋಣ ಅಂತ ಮಾಡ್ತಾ ಇದೀನಿ. ಮಂಜು ಡೇ ಅಂತ ಅಂದ್ರೆ ಮಂಜಪ್ಪನ್ ಏನ್ ರೂಟೀನ್ ಇರುತ್ತೆ ಇವತ್ತಿನ ದಿನ. ನಾರ್ಮಲ್ ಡೇಸ್ ಅಲ್ಲಿ ಬೇರೆ ರೂಟೀನ್ ಇರುತ್ತೆ, ವೀಕೆಂಡ್ಸ್ ಅಲ್ಲಿ ಅವ್ರದ್ದು ಬೇರೆ ರೂಟೀನ್ ಇರುತ್ತೆ. ಆಲ್ರೆಡಿ ನಾನು ಒಂದು ತೋರ್ಸಿದೀನಿ ವೀಕೆಂಡ್ ವಿತ್ ಮಂಜಪ್ಪ ಅಂತ ಹೇಳಿ. ಆ ತರನೇ ಈ ವೀಕೆಂಡ್ ಅಲ್ಲಿ ಮಂಜಪ್ಪ ಏನ್ ಮಾಡ್ತಾರೆ ಅಂತ ತೋರ್ಸಕ್ಕೆ ಅಂತ ಅನ್ಬಿಟ್ಟು ಮಂಜು ಡೇ ಅಂತ ಮಾಡ್ತಾ ಇದೀವಿ. ನಾನು ನನ್ ಮಗ ವಾಕ್ ಮುಗಿಸ್ಕೊಂಡ್ ಬಂದಿದೀವಿ. ಇವಾಗ 8:30 ವಾಕ್ ಮುಗಿಸ್ಕೊಂಡ್ ಬಂದಿದೀವಿ. ಇವಾಗ ಅಪ್ಪನ್ ರೂಟೀನ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲೇ ಇದಾರೆ ಮಂಜಪ್ಪನವರು. ಈಗ ಮಂಜಪ್ಪ ಅವ್ರದ್ದೆಲ್ಲಾನು ನೋಡಿ ತೀರ್ಥ ಎಲ್ಲ ಬಿಟ್ಕೊಂಡಿರ್ತಾರೆ. ಅದೆಲ್ಲ ನೋಡಿ ಕ್ಲೀನ್ ಮಾಡಿ ಆಚೆ ಕೂರ್ಸ್ಕೊಂಡು ಏನೇನ್ ಮಾಡ್ತೀವಿ ಇವತ್ತು ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ. ವೆಲ್ಕಮ್ ಟು ಮಂಜು ಡೇ. ಆಮೇಲೆ ಇವತ್ತು ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ, ಇದು ನನ್ನ 50th ವ್ಲಾಗ್, 50ನೇ ವ್ಲಾಗ್. ನಮ್ಮ ಅಪ್ಪನ ಹೆಸರಿಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಮುಂಚೆಯಿಂದ ನೋಡ್ತಿದ್ದವರಿಗೆ ಗೊತ್ತಿರುತ್ತೆ. ಫಸ್ಟ್ ಅದು ನಮ್ಮ ಮಂಜಪ್ಪ ಯೂಟ್ಯೂಬ್ ಚಾನಲ್ ಆಗಿತ್ತು. ಆಮೇಲೆ ನಾನು ನನ್ನ ಪರ್ಸನಲ್ ಕಂಟೆಂಟ್ ಜಾಸ್ತಿ ಹಾಕೋದ್ರಿಂದ ಅದನ್ನ ಎಲ್ಲಾದಹಳ್ಳಿ ಸೌಜನ್ಯ ಚಾನಲ್ ಆಗಿ ಚೇಂಜ್ ಮಾಡಿದೆ. ಬಟ್ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಂಜಪ್ಪ ಚಾನಲ್ ಅನ್ನೋ ಹೆಸರಲ್ಲಿ. ಹಂಗಾಗಿ ನಾನು 50th ವ್ಲಾಗ್ ನಮ್ಮ ಅಪ್ಪಂದೇ ಇರ್ಬೇಕು ಅಂತ ಅನ್ಕೊಂಡು ಇವತ್ತು 50th ವ್ಲಾಗ್ ಅಲ್ಲಿ ಮಂಜು ಡೇ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಏನೇನಿರುತ್ತೆ. ನಮ್ಮೂರವರೆಲ್ಲ ನಮ್ಮ ಅಮ್ಮನ ಅಂದ್ರೆ ನಾನು ಆಫೀಸ್ ಹೋಗ್ಬಿಡ್ತೀನ, ನಾನ್ ಸಿಗಲ್ವಾ? ನಮ್ಮ ಅಮ್ಮನೆಲ್ಲ ಸಿಕ್ತಾಗೆಲ್ಲ ಕೇಳ್ತಾರಂತೆ, ಚೆನ್ನಾಗ್ ಬರ್ತೀರಿ ಚೆನ್ನಾಗ್ ಬಿಡ್ತೀರಿ. ನಮ್ಮ ಆಫೀಸಲ್ಲೂ ಕೇಳ್ತಾರ ಕಣಮ್ಮ. ನಾನ್ ಅದಕ್ಕೆ ಹೇಳ್ತೀನಿ, ನಮ್ಮಮ್ಮ ಏನ್ ಗೊತ್ತಾ, ಹೇಳ್ಕೊಡ್ತೀನಿ ಅವ್ರಿಗೆ. ಅವ್ರು ಫಸ್ಟ್ ಏನ್ ಹೇಳ್ತಾರ ಅದೇ ಫೈನಲ್. ಇನ್ನೊಂದ್ಸಲ ಹೇಳಮ್ಮ ಅಂದ್ರೆ ಹೇಳಲ್ಲ. ಅದಕ್ಕೆ ಅವ್ರು ಫಸ್ಟ್ ಏನ್ ಹೇಳ್ತಾರ ಅದನ್ನ ತೆಗ್ದು ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗ್ ಬರ್ಲಿ ಬಿಡ್ಲಿ ಹಂಗ ಅಪ್ಲೋಡ್ ಮಾಡ್ತೀನಿ. ಈಗ ಫಸ್ಟ್ ಬನ್ನಿ ಅಪ್ಪನ್ ರೆಡಿ ಮಾಡಿ ತೋರಿಸ್ತೀನಿ ಏನು ಅಂತ. ಮಂಜಪ್ಪನ್ಗೆ ಪ್ಯಾಡ್ ಎಲ್ಲ ತೆಗ್ದು ರೆಡಿ ಮಾಡಿದೀನಿ. ಆಚೆ ಕಡೆ ಕೂರಿಸ್ತೀನಿ. ಮಂಜಪ್ಪನ ಆಚೆ ಕೂರ್ಸಕ್ ರೆಡಿ ಮಾಡಿ ಇಟ್ಕೊಂಡಿದೀನಿ. ಕರ್ಕ ಬರ್ತೀನಿ. ಬರಪ್ಪ ಮಂಜು. ಹೇರಿ 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 ಹೇರಿ. ಶರ್ಟ್ ಒಂದು ಚೇಂಜ್ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ಸ್ನಾನ ಮಾಡಿಸ್ಬೇಕು. ಅದಕ್ಕೆ ಆಚೆ ಕಡೆ ಕುತ್ಕೊಂಡವ್ರು ತಿಂಡಿ ಗಿಂಡಿ ತಿಂದಾದ್ಮೇಲೆ 11-12 ಗಂಟೆ ಹಂಗೆ ಶರ್ಟ್ ಚೇಂಜ್ ಸ್ನಾನ ಮಾಡಿಸ್ತೀನ. ಅದಕ್ಕೆ ಅವ್ರಿಗೆ ಶರ್ಟ್ ಚೇಂಜ್ ಮಾಡಿಲ್ಲ, ಬರೀ ಪ್ಯಾಡ್ ಎಲ್ಲ ತೆಗ್ದು ಚಡ್ಡಿ ಚೇಂಜ್ ಮಾಡ್ಕೊಂಡೆ. ಈಗ ಇವ್ರನ್ನ ಆಚೆ ಕಡೆ ಕರ್ಕೊಂಡು ಹೋಗ್ತೀನಿ. ಹೆಂಗ್ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ. ಏನೋ ಅಪ್ಪ ನಾನು ಎತ್ಕೊಂಡು ಹೋಗೋದು. ಆಯ್ತು. ಮಂಜಪ್ಪ ಆಚೆ ಕಡೆ ಈ ತರ ಆಸೀನರಾಗಿದ್ದಾರೆ. ಮುಖ ಎಲ್ಲ ತೊಳಿತೀನಿ. ಮಂಜಪ್ಪ ಅವ್ರು ಆಚೆ ಕುತ್ಕೊಂಡು ಸ್ವಲ್ಪ ಮುಖ ತೊಳಿತಾ ಇದೀನಿ. ಇರವ ನಾನ್ ಕಾಣಿಸ್ತಾ ಇದ್ದೀನ? ಆಗೋಯ್ತು. ಸೊ ಈಗ 9 ಗಂಟೆ ಏನೋ, ಮಿನಿಮಮ್ 10 ಗಂಟೆವರೆಗೂ ಮಂಜಪ್ಪ ಅವ್ರು ಇಲ್ಲೇ ಇರ್ತಾರೆ. ಆಮೇಲೆ ನೆಕ್ಸ್ಟ್ ತಿಂಡಿ ಗಿಂಡಿ ತಿಂಡಿ ಸ್ನಾನ ಮಾಡ್ಸೋದು ನೆಕ್ಸ್ಟ್ ತೋರಿಸ್ತೀನಿ. ಮಂಜಪ್ಪ ಅವರ ತಿಂಡಿ ಟೈಮ್ ಮಾತ್ರ ತಗೋಬರ್ತೀನಿ. ಮಂಜಪ್ಪ ಅವರ ತಿಂಡಿ ಟೈಮು. ಅದಕ್ಕಿಂತ ಮುಂಚೆ ಅವ್ರಿಗೊಂದು ಶುಗರ್ ಟ್ಯಾಬ್ಲೆಟ್ ಕೊಡ್ಬೇಕು. ಅದಕ್ಕೆ ಶುಗರ್ ಟ್ಯಾಬ್ಲೆಟ್ ತಗೊಳವ. ಅಮ್ಮ ರೊಟ್ಟಿ ಹಾಕೋದೆ ತಿಂಗನ್ ಅಲ್ಲಕನವ. ಅಮ್ಮ ರೊಟ್ಟಿ ಹಾಕದೆ, ಅದಕ್ಕೆ ಅಮ್ಮ ಮಾತ್ರೆ ಕೊಡೋಕ್ ಹೇಳ್ತು. ಅಮ್ಮನೇ ಹೇಳಿದ್ದು ಇದೊಂದು ಮಾತ್ರೆ ನುಂಗಿ ರೊಟ್ಟಿ ತಗೋಬರ್ತೀನಿ. ಆಯ್ತಾ? ಆಯ್ತಾ?
ಆಯ್ತಲ್ವಾ? ಈಗ ರೊಟ್ಟಿ ತಿನ್ಸೋ ಗ್ಯಾಪ್ ಅಲ್ಲಿ ಮಂಜು ಮಾಗೆ ಸ್ವಲ್ಪ ಉಗ್ರು ಕಟ್ ಮಾಡ್ಕೊಡ್ತೀನಿ. ಕೊಡವ, ಉಗ್ರು ಬಂದು ಬೆಳ್ದವ, ಬೆಳ್ದಿಲ್ವಂತೆ, ಎಲ್ಲ ಒಂದೊಂದ್ ಬೆಳ್ದವೆ. ಅಪ್ಪಂಗೆ ವಾರಕ್ಕೊಂದ್ಸಲ ಮಾಡ್ತೀವಿ, ಒಂದೊಂದ್ಸಲ ಮರ್ತೋಗ್ಬಿಟ್ಟಾಗ ನೆಕ್ಸ್ಟ್ ವಾರ ಮಾಡೋಷ್ಟೊತ್ತಿಗೆ ಒಸಿ ಉದ್ದ ಬೆಳ್ದಿರಲ್ಲ. ಆಮೇಲೆ ಅಪ್ಪಂದು ಉಗುರು ಕಣ್ಣೆಲ್ಲ ತುಂಬಾ ಸ್ಮೂತ್ ಆಗೋಗದೆ. ನಾನು ಎಷ್ಟೋ ಸಲ ಉಗುರು ಕಣ್ಣನ್ನೇ ಎಗುರಿಸ್ಬಿಟ್ಟು ರಕ್ತ ಎಲ್ಲ ಬಂದೋಗಿರ್ತದೆ, ಹಂಗ್ ಮಾಡ್ಬಿಟ್ಟಿರ್ತೀನಿ. ಈ ಕೈಲಿ ಯಾವ್ದು ಬೆಳೆದಿಲ್ಲ. ಆ ಕಡೆ ಕಡೆ ಈ ಕೈ ಅಂತೂ ತುಂಬಾ ಸ್ಮೂತ್, ಬಲ್ಗೈ. ಅದು ಗಾಳಿ ಮಾಡಲ್ವಾ, ತುಂಬಾ ಅಂದ್ರೆ ತುಂಬಾ ಸ್ಮೂತ್. ಆಮೇಲೆ ಏನಾಗ್ಬಿಟ್ಟದ್ ಗೊತ್ತಾ ಅಪ್ಪಂಗೆ, ಕೈಯಲ್ಲಿ ಹಂಗ ಆಗಿಲ್ಲ, ಕಾಲಲ್ಲಿ ಉಗ್ರು ಸ್ಕಿನ್ ಒಳಗೇನೆ ಬೆಳ್ಕೊಂಡ್ಬಿಟ್ಟದು, ಹಂಗಾಗ್ಬಿಟ್ಟದು. ಯಾಕಪ್ಪ ಮುಂಚು ಹೋಯ್ತದಾ? ಆಯ್ತು, ಆಗೋಯ್ತು. ಎರಡೇ ಬೆರ್ಳು, ಕಾಲವೇನ್ ಬಂದಿಲ್ಲ ಅಪ್ಪಂಗೆ. ತಿನ್ನೇ ಬೆಳೆದು ಮಂಜಪ್ಪನ ಆಚೆ ಕೂರ್ಸಿದ್ವಿ. ಇವಾಗ ಅವ್ರ ಬೆಡ್ ಕ್ಲೀನಿಂಗ್ ಟೈಮ್. ಫಸ್ಟ್ ಅಪ್ಪಾಜಿಗೆ ಈ ರಗ್ ಹೊಚ್ತೀವಿ. ಈ ರಗ್ಗು ಆಕ್ಚುಲಿ ಸ್ವಲ್ಪ ಸುಸ್ತು ಆಗ್ಬಿಟ್ಟಿದೆ, ಯಾಕೆಂದ್ರೆ ಅವ್ರು ಒಂದೊಂದ್ಸಲ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಕಾಲ್ ಕೆಳಗ್ ಹಾಕೋಬಿಡ್ತಾರೆ ಇದನ್ನ. ಹಂಗಾಗಿ ಇದು ಆಗಿದೆ. ಇದನ್ನ ಇವತ್ತು ವಾಷಿಂಗ್ ಮಿಷಿನ್ ಹಾಕ್ತೀನಿ. ಇದಾದ್ಮೇಲೆ ಮಧ್ಯ ನನ್ ಮಗನವೆರಡು ಗೊಂಬೆ ಇದಾವೆ, ಗೊಂಬೆಗಳು ತೆಗ್ದಾಕ್ತೀನಿ. ಅದು ಅಪ್ಪನ್ ತಲ್ದಸಿ ಕೊಡ್ತೀವಿ ಆಕ್ಚುಲಿ. ಅಪ್ಪಾಜಿ ಪ್ಯಾಡ್ ಹಾಕೋಣ ಅಂತ ತೆಗ್ದಿಟ್ಕೊಂಡೆ, ಬಟ್ ಸ್ನಾನ ಮಾಡ್ಸಾಕ್ತೀನಿ. ಹಾಕಿದ್ರೆ ಮತ್ತೆ ಹಾಫ್ ಅನ್ ಅವರಿಗೆ ತೆಗೆದ್ ಬಿಡ್ಬೇಕು. ನೆಕ್ಸ್ಟ್ ಇವಾಗ ಇದ್ರಲ್ಲಿ ಇದು ತುಂಬಾ ಗಲೀಜಾಗಿದೆ. ಇದು ನಾರ್ಮಲ್ ಕಾಟನ್ ಬೆಡ್ಶೀಟ್, ಇದನ್ನು ಒಗ್ಯಕ್ ಹಾಕ್ತೀನಿ. ಆಮೇಲೆ ಇದು ಯೂರಿನ್ ಪ್ರೊಟೆಕ್ಷನ್ ಶೀಟ್. ಬಟ್ ಈ ಯೂರಿನ್ ಪ್ರೊಟೆಕ್ಷನ್ ಹಾಕಿದ್ರು ನಮ್ಮ ಅಪ್ಪಂದು ಇದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ನಾವ್ ಅದ್ರ ಕೆಳಗಡೆ ಇನ್ನೊಂದು ಪ್ಲಾಸ್ಟಿಕ್ ಹಾಕ್ಸಿರ್ತೀವಿ. ಈ ಪ್ಲಾಸ್ಟಿಕ್ ಇದಿಷ್ಟು ಹಾಕಿರೋದಕ್ಕೆ ಹಾಸಿಗೆನ ಪ್ರೊಟೆಕ್ಟೆಡ್ ಆಗಿ ಇಟ್ಕೊಂಡಿದೀವಿ, ಇಲ್ಲಾಂದ್ರೆ ಹಾಸಿಗೆ ಹೋಗ್ಬಿಡೋದು ಇಷ್ಟೊತ್ತಿಗೆ. ಅಪ್ಪಂಗೆ ಇನಿಷಿಯಲಿ ಆಕ್ಸಿಡೆಂಟ್ ಆದಾಗ ಸ್ವಲ್ಪ ಯೂರಿನ್ ಕಂಟ್ರೋಲ್ ಇತ್ತು ಅಂದ್ರೆ ಹೇಳರು, ಇವಾಗ ಹೇಳೋದೇ ಇಲ್ಲ. ಇವಾಗ ಎವ್ರಿ ಡೇ ಮಾಡ್ಕೊಬಿಡ್ತಾರೆ. ಪ್ಯಾಡ್ ಹಾಕಿದ್ರು ಅದು ಊರ್ಜಿತ ಆಗಲ್ಲ. ಅದಕ್ಕೆ ಈಗ ಇದನ್ನ ಸ್ವಲ್ಪ ಗಾಳಿಗೆ ಬಿಡ್ತೀನಿ, ಒಂಚೂರು ಗಾಳಿ ಆಡ್ಕೊಳ್ಳಿ. ಯೂರಿನ್ ಪ್ರೊಟೆಕ್ಷನ್ ಶೀಟ್ ಹೊಸದ್ ತರಿಸಿದೀನಿ, ಹೊಸದಾಕಿ ಬೆಡ್ ಶೀಟ್ ಹಾಕ್ತೀನಿ. ಈಗ ಇದು ಗಾಳಿಗೆ ಆರ್ಕೊಳ್ಳಿ. ಗಾಳಿಗೆ ಆರ್ಕೊಂಡು ಮೇಲೆ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಮಧ್ಯಾಹ್ನ ನಮ್ಮಮ್ಮ ತಿಂಡಿ ಮಾಡ್ತಾ ಇದ್ದಾರೆ. ಈಗ ಹೋಗಿ ಅಪ್ಪಂಗೆ ತಿಂಡಿ ತಿನ್ಸೋಣ. ಹಾಯ್, ವಾವ್, ತೋರ್ಸು, ಕ್ಯಾಮ್ರಾಗ್ ತೋರ್ಸು, ಹಾಯ್ ಮಾಡು. ಹಾಯ್. ಅವ್ರ ಚಿಕ್ಕಿ ಡ್ರೆಸ್ ಹಾಕೊಂಡವನೆ. ಮಂಜುಡೆ ಅಂತ ಸ್ಟಾರ್ಟ್ ಮಾಡ್ದೆ, ಮಂಜುಡೆ ಬದ್ಲಿಗೆ ನಂಡೇನೆ ಆಗೋಯ್ತು. ಏನೇನೋ ಬೇರೆ ಕೆಲ್ಸ ಬಂದು ಅದು ಬಂದು ಮಂಜುಡೆ ಆಗ್ಲೇ ಇಲ್ಲ. ನೀರಿದೆ ಮಗ್ನೆ ಚಲ್ತಿ. ಓಕೆ, ನಂಡೇನೆ ಆಯ್ತು. ಬೆಳಗ್ಗೆ ಅಪ್ಪನಿಗೆ ತಿಂಡಿ ತಿನ್ಸಕ್ ಆಗ್ಲಿಲ್ಲ, ಸ್ಕಿಪ್ ಮಾಡ್ಬಿಟ್ಟೆ. ಅಂದ್ರೆ ಅಮ್ಮ ತಿನ್ಸಿದ್ರು, ನಾನ್ ತಿನ್ಸಕ್ ಆಗ್ಲಿಲ್ಲ. ಅದಕ್ಕೆ ಇವಾಗ ಮಧ್ಯಾಹ್ನ ಊಟ ಮಾಡ್ಸೋಣ ಅಂತ ಅನ್ಕೊಂಡು ಕುತ್ಕೊಂಡೆ. ಬೆಳಗ್ಗೆ ಅಂತೂ ಆಗ್ಲಿಲ್ವಲ್ಲ, ಇವಾಗಾದ್ರೂ ಮಾಡೋಣ ಅಂತ. ಮಂಜಪ್ಪನ್ ಬೆಳಗ್ಗೆ ಆಚೆ ಕೂರ್ಸಿದ್ನಲ್ಲ, ಅವಾಗ್ಲೇನೇನೋ ಕೆಲ್ಸ ಇತ್ತು ಅಂತ ಹೇಳಿ ಅವ್ರನ್ನ ಒಳಗ್ ಕೂರ್ಸಿ ಹೋಗಿದ್ದೆ. ಅಮ್ಮ ತಿಂಡಿ ತಿನ್ಸಿದ್ರು. ಈಗ ಬಂದು ಅಪ್ಪಾಜಿಗೆ ಮೊಸರನ್ನ, ಸಪ್ಪೆ ಮೊಸರನ್ನ. ಅವರು ಸ್ವಲ್ಪ BP ಪೇಷಂಟ್ ಅಲ್ಲ, ಬಟ್ ಬರಂಗಿದೆ ಡಾಕ್ಟ್ರು, ಟ್ಯಾಬ್ಲೆಟ್ ಬೇಡ, ಫುಡ್ ಅಲ್ಲೇ ಕಂಟ್ರೋಲ್ ಮಾಡಿ ಅಂದಿದಾರ. ಅದಕ್ಕೆ ನಾನು ಸಪ್ಪೆ ಮೊಸರನ್ನ ತಿನ್ನಿಸ್ತೀನಿ. ಅಪ್ಪಾಜಿ ಮೊಸರನ್ನ ತಿನ್ಸಿ ಅವ್ರದ್ದು ಬೆಳಗ್ಗೆ ಹಾಸಿಗೆ ಇದ್ ಮಾಡಿದ್ನಲ್ಲ, ಹಾಸಿಗೆ ರೆಡಿ ಮಾಡಿ ಒಂದ್ ಸ್ವಲ್ಪ ಮೈ ತೊಳ್ದು ಕರ್ಕೊ ಬರ್ತೀನಿ. ಫಸ್ಟ್ ಊಟ ಮಾಡಿಸ್ಬಿಡೋಣ. ತಗೊಳಪ್ಪ, ಸ್ನಾನ ಮಾಡ್ಸಲ್ಲ, ಸುಮ್ನೆ ಹಂಗಂದೆ. ತಗೊಳಪ್ಪ, ಎರಡಕ್ಕೂ ಜಾಣಿ ಚೆನ್ನಾಗಿಲ್ವಾ? ಇರು, ಬಾ ಮಂಜುಗೆ ಹೇಳ್ಬೇಕು. ಮಂಜು ಸ್ವಲ್ಪ ತಿನ್ಬಾ ಮಂಜು. ಅವನ್ ತಿಂದ. ಬರ್ಪ, ಇನ್ನೊಂದು ತುತ್ತು ಹಾಕೊಂಡು ಹೋಗ್ಬಿಡು. ಒಂದ್ ತುತ್ತು ಇಸ್ಕೊಂಡು ಹೋಗು ಜಾಣಿ. ನಮ್ಮಲ್ಲಿ ಏನು ಅಂತ ಅಂದ್ರೆ ನಾವು ಜೊತೆಲೆ ಊಟ ಮಾಡ್ಕೊಬಿಡ್ತೀವಿ.
ಈಗ ಕೆಲವೊಬ್ರು ಊಟ ಮಾಡಕ್ ಇಷ್ಟಪಡಲ್ಲ, ನಮ್ಮನೆ ಹಂಗೇನಿಲ್ಲ. ಬಟ್ ನನ್ ತಂಗಿ ಏನು ಅಂತ ಅಂದ್ರೆ ಕೆಲವೊಂದ್ಸಲ ಅಪ್ಪಂಗೆ ಎಷ್ಟ್ ತಿನ್ನಿಸ್ತೀವಿ ನಮ್ಗೆ ಎಷ್ಟ್ ತಿಂತೀವಿ ಅಂತ ಗೊತ್ತಾಗಲ್ಲ ಅನ್ಬಿಟ್ಟು ಕಂಪ್ಲೀಟ್ ಅಪ್ಪಂಗೆ ತಿನ್ಸಿ ಆಮೇಲೆ ಅವಳು ತಿಂತಾಳೆ. ಕೆಲವೊಂದ್ಸಲ ಜೊತೆಲ್ಲ ತಿನ್ಸ್ಬೇಕಾದ್ರೇನೆ ತಿನ್ಕೋತಿ. ಇರಿ ಅಪ್ಪಂಗೆ ಈಗ ಊಟ ಮಾಡ್ತಿ. ನೆಕ್ಸ್ಟ್ ಅವ್ರ ಆಸ್ಕೆ ರೆಡಿ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಕಟ್ ಮಾಡಮ್ಮ. ಮಂಜಪ್ಪಂಗೆ ಸ್ನಾನ ಮಾಡ್ಸಕ್ ಕರ್ಕೊಂಡು ಹೋಗೋದ್ಕಿಂತ ಮುಂಚೆ ಹಾಸಿಗೆ ರೆಡಿ ಮಾಡ್ಬೇಕು. ಅದಕ್ಕೇನೆ ಹಾಸಿಗೆ ರೆಡಿ ಮಾಡ್ತಾ ಇದೀನಿ, ಕರ್ಕೊ ಬರ್ತಿದಂಗೆ ಮಲಗ್ಸಕ್ಕೆ. ಎಲ್ಲ ನನ್ ಮಗನ ಆಟ ಸಾಮಾನ್ ಹಾಕೋಬಿಟ್ಟವನೆ. ಇದೆಲ್ಲ ಎಕ್ಸ್ಟ್ರಾ ದಿನಗಳು ಹಾಕೊಂಡವ್ರ ನಮ್ಮಮ್ಮ. ಅದಕ್ಕೆ ಎಲ್ಲ ತೆಗ್ದು ಆಮೇಲೆ ಹಾಕ್ತೀನಿ. ಲಿಮಿನ್ ಕವರು ಇದು ಹೊಸದಾಗಿ ತರ್ಸಿರೋ ಅಂತದ್ದು ಯೂರಿನ್ ಪ್ರೊಟೆಕ್ಷನ್ ಶೀಟ್. ಇದನ್ನ ಹಾಕ್ತೀನಿ ಹೊಸದನ್ನ, ಹಳೇದನ್ನ ತೆಗ್ದಿಟ್ಬಿಡ್ತೀನಿ. ಈಗ ಪಿಲ್ಲೋ ಕವರ್ ಹಾಕಿ ಹೆಂಗ್ ರೆಡಿ ಮಾಡ್ತೀನಿ ಅಂತ ಯಾವ್ದ ಒಗ್ಯಕ್ ಹಾಕಿದೀನಿ. ಅದ್ ಮಡ್ಚಿ ಎತ್ತಿಟ್ಬಿಡಿ. ಇದಾಕನ ಹೊಸದು. ಹಳೇದನ್ನ ಬಿಸ್ಲಿಗೆ ಹಾಕಿ ಹಾಕವಾ. ಅದಕ್ಕೆ ಅಮ್ಮ ಬಿಸ್ಲಿಗೆ ಹಾಕಿದೆ ಅಂತ ಕೇಳ್ತಾವ್ರೆ. ಬಟ್ ನಾನ್ ಬಿಸ್ಲಿಗೆ ಹಾಕ್ಲಿಲ್ಲ, ವಾಷಿಂಗ್ ಮಿಷಿನಿಗೆ ಹಾಕ್ಬಿಡ್ತೀವಿ. ಆಮೇಲೆ ನಮ್ಗೆ ಎತ್ತಿಟ್ಬಿಡೋಣ ಅಂತ ಈಗ ಹೊಸದ್ ಹಾಕ್ತೀನಲ್ಲ ಅದಕ್ಕೆ. ಇದೆರಡು ಹಾಕದ್ನಾ, ತೆಗದ್ನಾ ಪಿಲ್ಲೋ ಕವರು. ಈಗ ಫಸ್ಟ್ ನನ್ ಮಗ ಬೆಳಗಿಂದ ಓಡಾಡಿ ಮೊನ್ನೆ ಮಾಡಿಟ್ಟವನ್. ಸಿಬಿ ನೋಡ್ಕೊಂಡು ನಮ್ಮಮ್ಮ ಕೂತವ್ರೆ. ಸಿಬಿ ಮ್ಯಾಚ್ ಟುಡೇ. ಇದು ಇಡೀ ಹಾಸಿಗೆಗೆ ಹಾಕೋದಿತ್ತು. ಇದು ಆಲ್ರೆಡಿ ನಾನು ಮುಂಚೆ ಯೂಸ್ ಮಾಡ್ತಿದ್ದೆ. ನನ್ ಮಗ ಹುಟ್ಟಿದಾಗ್ಲೂ ಈ ತರದೊಂದು ತರ್ಸಿದ್ದೆ. ಆಮೇಲೆ ಅಪ್ಪಂಗೂ ಈ ತರದೆಲ್ಲ ತರ್ಸಿದ್ದೆ. ಬಟ್ ಇವು ಜಾಸ್ತಿ ಬಾಳ್ಕೆ ಬರ್ಲಿಲ್ಲ. ಅದಕ್ಕೆ ಈಗ ನೋಡ್ತೀನಿ, ಒಂದ್ ವಾರ ಹಾಕಿ, ಈ ವಾರ ಚೆನ್ನಾಗ್ ಬಾಳ್ಕೆ ಬಂತು ಅಂದ್ರೆ ನೆಕ್ಸ್ಟ್ ವೀಕ್ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದ್ರೆ ಬೆಳಗ್ಗೆ ಪ್ಲಾಸ್ಟಿಕ್ ಶೀಟ್ ಹಾಕ್ತಿದ್ನಲ್ಲ, ಆತರ ಎರಡೆಳೆಲಿ ಪ್ಲಾಸ್ಟಿಕ್ ಶೀಟ್ ತರ ಹಾಕಿ ಮತ್ತೆ ಮುಂಚೆ ಏನ್ ಹಾಕ್ತಿದ್ದೆ ಅದನ್ನ ಹಾಕ್ತೀನಿ. ಒಂದ್ ವಾರ ನೋಡಕ್ಕೆ ಎಕ್ಸ್ಪಿರಿಮೆಂಟ್ಗೆ. ನಾವ್ ಈ ತರ ಯೂರಿನ್ ಪ್ರೊಟೆಕ್ಷನ್ ಶೀಟ್ ನೇ ಯೂಸ್ ಮಾಡ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಈ ಹಾಸಿಗೆಗಳನ್ನ ಎತ್ತೆಸಿಬೇಕಿತ್ತು. ಆಮೇಲೆ ಇಂಥ ಹಾಸಿಗೆಗಳು ಇನ್ನೆಷ್ಟು ತಂದಿರ್ಬೇಕಿತ್ತು. ಇದನ್ನ ಯೂಸ್ ಮಾಡೋದಕ್ಕೆ ಒಂಚೂರು ಬಾಳ್ಕೆ ಬರ್ತಾ ಇದೆ. ಈ ತರ ನೀಟಾಗಿ ಹಾಕ್ಸ್ತೀನಿ. ಇದು ಹಾಕಿದ್ಮೇಲೆ ಹೆಂಗ್ ಗೊತ್ತಾ, ಮುರು 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 ಅಂತಿರುತ್ತೆ. ಇದ್ರ ಮೇಲೆ ನಾವೇನಾದ್ರು ಬಂದ್ರೆ ಆಮೇಲೆ ಅಪ್ಪನ ಇದ್ರ ಮೇಲೆ ನಾವ್ ಯಾರು ಕೂರೋದು ಮಲ್ಗೋದು ಮಾಡಲ್ಲ. ಅಪ್ಪ ಒಂದ್ ಸೈಡ್ ಅಷ್ಟೇ ಮಲ್ಕೊಳ್ಳೋದವ್ರು. ಮುಂಚೆ ಅವ್ರನ್ನ ಆ ಕಡೆ ಗೋಡೆ ಸೈಡ್ ಹಾಕ್ಬಿಟ್ಟು ನಾವ್ ಮನೆ ಕಳವು. ಒಟ್ಟು ಈಗ ಮನೆ ಕಳಕ್ ಬಿಡಲ್ಲ. ಅಪ್ಪ ರಾತ್ರಿ ತುಂಬಾ ಹಿಂಸೆ ಕೊಡ್ತಾರೆ. ಮಗ 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 ಅಂತಾನೆ ಇರ್ತಾರೆ. ಈಗ ಯೂರಿನ್ ಪ್ರೊಟೆಕ್ಷನ್ ಶೀಟ್ ಮೇಲೆ ಈ ತರ ಒಂದು ಕಾಟನ್ ಹಾಕ್ಸ್ತೀವಿ. ಹಂಗಾಗಿ ಅಪ್ಪನ ಪಕ್ಕ ಮಲ್ಕೊಳ್ಳೋದಿಕ್ ನಾವ್ ಪ್ರಿಫರ್ ಮಾಡಲ್ಲ. ಇದು ಹಾಕಿದ್ಮೇಲೆ ಮತ್ತೆ ಅಪ್ಪನಿಗೆ ಅಂತಾನೆ ಸ್ವಲ್ಪ ಬಟ್ಟೆಗಳು ಇಟ್ಕೊಂಡಿದೀವಿ, ಅದನ್ನ ಹಾಕ್ತೀವಿ. ನನ್ ಮಗ ಪೆನ್ಸಿಲ್ ಇಟ್ಕೊಟ್ಟಿದ್ದೀನಿ, ಈಗ ಒಳಗೆ ಚುಚ್ಕೊಬಿಡ್ತು ಕೈಗೆ. ಆಯ್ತಾ? ಏನ್ ಸ್ವಲ್ಪ ಹೇಳ್ಕೊಂಡಿದ್ನಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಟು ದಪ್ತೀನಿ. ಈಗ ಇನ್ನೊಂದು ಬಟ್ಟೆ ತರ್ತೀನಿ. ನೆಕ್ಸ್ಟ್ ಪಿಲ್ಲೋ ಕವರ್ಗಳು ಹಾಕಿ
ಪಿಲ್ಲೋಗಳ ಹಾಕಿ ಈಗ ದಪ್ಪನಿಗೆ ಅಂತ ಸ್ವಲ್ಪ ಬಟ್ಟೆಗಳೆಲ್ಲ ಇಟ್ಕೊಂಡಿದೀವಿ, ಹಳೆ ಕಾಟನ್ ಬಟ್ಟೆಗಳು. ಸ್ನಾನ ಮಾಡ್ಸೋದ್ರಿಂದ ದೊಡ್ಡ ಕಾಸ್ತಾ ಇದೀನಿ, ಇಲ್ಲಾಂದ್ರೆ ಇಷ್ಟು ದೊಡ್ಡ ಕಾಸಲ್ಲ, ಸಿಂಪಲ್ ಆಗಿ ಹಾಕ್ಬಿಡ್ತೀನಿ. ಇನ್ನೂ ಒಂದ್ ಬಟ್ಟೆ ಹಾಕ್ತೀನಿ, ಯಾಕಂದ್ರೆ ತುಂಬಾ ತೆಳ ಇದೆ. ಇದು ಯಾವ್ದೋ ನಮ್ಮ ಅಜ್ಜನ್ ಕಾಲದ ಯೂನಿಫಾರ್ಮ್, ನಮ್ದು ಯೂನಿಫಾರ್ಮ್ ಪೀಸ್. ಸೊ ಇದಿಷ್ಟ ಆಯ್ತು, ಅಪ್ಪನ ಹಾಸಿಗೆ ರೆಡಿ ಆಯ್ತು. ಈಗ ಅಪ್ಪನ ಎಷ್ಟು ಸ್ನಾನ ಮಾಡಿಸ್ಕೊಂಡ್ ಬಂದು ಮಲಗಿಸಿ ರೆಡಿ ಮಾಡಿ ಯಾಕೆ ಕೂರ್ಸೋಣ ಅನ್ಕೊಂಡಿದೀನಿ. ಆಯ್ತು ಅಷ್ಟೇ. ಮಂಜಪ್ಪನ ಬಾತ್ರೂಮಿಗೆ ಕರ್ಕೊಬಂದು ಸ್ನಾನ ಮಾಡಿಸ್ತೀವಿ. ನೀರು ಚೇರೆಲ್ಲ ರೆಡಿ ಇದೆ, ಬನ್ನಿ ಮಂಜಪ್ಪನ ಕರ್ಕೊ ಬರೋಣ. ಮಂಜುಮ್ಮ ಬರುವ, ಹಿಂದಗಡೆ ಹೋಗೋಣ. ಅವ್ವ ಮಂಜಮ್ಮ ಒಗೆಯಕ್ ಹಾಕ್ಬೇಕು, ಇದು ಟವೆಲ್ ಹೊಡೆದ್ನೇನೋ. RCB ಮ್ಯಾಚ್ ನಡೀತಾ ಇದೆ ಇಲ್ಲವಾ, ತೆಗಿಲ್ಲ. ಒಂಚೂರು ತಕ್ಕೋತೀನಿ ಎಲ್ಲ, ಹಿಂಗ್ ತಿರಿಕಳವ ಇಲ್ಲಿ. ಓ ಇಲ್ಲ ಆತು. ನನ್ ಮಗನ್ ಡೈಪರ್ ಒಂದ್ ಸ್ವಲ್ಪ ಹಾಕತ್ತೀವಿ ಅಪ್ಪಂಗೆ, ಸೈಡ್ ಕಟ್ ಮಾಡಿ. ತಿರಿಕಳವ ಇಲ್ಲಿ ಹಿಂಗೆ ಕಕ್ಕ ಮಾಡ್ಕೊಂಡಿದ್ಯಲ್ಲವಾ. ಒಂದ್ ನಿಮಿಷ ಟೈಮ್ ಕೊಡಿಪ್ಪ, ನಮ್ಮಪ್ಪ ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ. ಬರಪ್ಪ. ಆಯ್ತು ಆಯ್ತು ಆಯ್ತು. ಎಲ್ಲ ಒಂಚೂರು ಹೊರಟು. ಯಾಕವಾ ಶರ್ಟ್ ಚೇಂಜ್ ಮಾಡ್ಕೊತೀನಪ್ಪ, ಇದು ನಿಮ್ದು ಅವನತ್ತಪ್ಪ. ಏನೋ ನ್ಯಾಕಲ್ಲಿ ಬಿಚ್ತಾಳ ನನ್ ತಂಗಿ, ಅಷ್ಟೊಂದು ನ್ಯಾಕ್ ಬರಲ್ಲ. ಇರವ, ಅಪ್ಪಂಗ್ ಬೇರೆ ಬಿದೋಯ್ತೀನಿ ಅಂತ ಭಯ ಅಲ್ವಾ. ಈ ಶರ್ಟ್ಗಳೇ ಹಾಕ್ಬಾರ್ದಪ್ಪ, ಟೈಟ್ ಆಯ್ತದೆ ಅಂತ ಇವು ತಂದಿದೀನಿ. ಇವು ಆಗಲ್ಲ ನಮ್ಮ ಅಪ್ಪಾಜಿಗೆ, ಇನ್ನ ಲೂಸ್ ತರ್ಬೇಕು. ಹೊರದು ಹೋಗಿ ಬಿಡ್ಲಿ ಬಿಡವ ಆ ಕಡೆ. ಕೊಡವ ಇಲ್ಲಿ ಕೈಯ. ಬಂತೀವಿ ಈಗ, ಆ ಕಡೆ ಎಳ್ಕಬೇಕಿತ್ತು, ಕಾಲರ್ ಹತ್ರ ಎಳೆದಿರ್ಲಿಲ್ಲ ನಾವು. ತೆಗಿವ. ಎಷ್ಟು ಚೆನ್ನಾಗ್ ಕುತ್ಕೊಳ್ಳೋರು ಗೊತ್ತಾ ನಮ್ಮಪ್ಪ ಈ ತರ. ಸೊಮ್ಮೆ ಮದ್ವೆಲಂತೂ ಇಡೀ ಮದ್ವೆಲಿ ಹಿಂಗೆ ಕೂತಿದ್ರು, ಇವಾಗ ಹಿಂಗ್ ಕೂರಕ್ ಆಗಲ್ಲ. ಎಲ್ಲಪ್ಪ ಲೂಸ್ ಬಿಡಪ್ಪ. ಆಯ್ತು, ಈಗ ಕರ್ಕೊಂಡು ಹೋಗ್ತೀನಿ. ನಾನಕ್ಕಿ ಅಪ್ಪ ನೋಡಮ್ಮ, ಇಟ್ಕೊಳ ಸೇರ್ ಕುತ್ಕೊಂಡ್ರ. ಈ ಸಲ ಲಕ್ಕಿಲಿ ಜಾಸ್ತಿ ದಾಡಿ ಬೆಳ್ಳಿಲ್ಲ ಅಪ್ಪಂಗೆ, ಹಂಗಾಗಿ ಸ್ವಲ್ಪ ಇರೋದ್ರಿಂದ ಲಾಸ್ಟ್ ಟೈಮ್ ನಮ್ ತಂಗಿ ತೆಗ್ದಿದ್ಲು, ಸ್ವಲ್ಪ ತೆಗಿದ್ವಿ. ಯಾಕೋ ಕಾಲ ಮೇಲೆ ಐತ ಗೊತ್ತಾ, ಸ್ವಲ್ಪ ಅದೇ. ಹಲೋ, ಸ್ವಲ್ಪ ತೆಕ್ಕಬಿಡ್ಲಾ? ಯಾಕವ್ವ ಒಂಚೂರು ತೆಗಿತೀನಿ ಕಣವ. ಅದ್ ತೆಗಿಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾ, ಊಟ ಮಾಡ್ಬೇಕಾದ್ರೆ ಆ ಸಾರು ಪಾರು ಎಲ್ಲ ಆಗಿ 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 ಅಲ್ಲೆಯ ಜಿಡ್ಡಾಗ್ತದೆ. ಅದಕ್ಕೆ ನೀಟಾಗಿ ಮಂಜು ಡೇ ಅಲ್ವಾ ಇವತ್ತು. ಆಮೇಲೆ ನಮ್ಮ ಅಪ್ಪಂಗ್ ನಾನು ಜಾಸ್ತಿ ಮಾತಾಡಂಗಿಲ್ಲ, ಇವಳೇನೋ ತಲಹಾರಟೆ ಮಾಡ್ತಾವಳೆ ಅಂತ ನನಗೆ ಕಿರ್ಚಾಡ್ಬಿಡ್ತದೆ. ಇವತ್ ಬೇರೆ ಇಷ್ಟು ರಫ್ ಆಗಿದೆ. ಇವತ್ ಬೇರೆ ಕ್ಯಾಮ್ರಾಮನ್ ಅನುಷ ಅವರು ಇಲ್ಲ, ನಾವು ಕವರ್ ಆಗ್ತಾ ಇದೀವ ಇಲ್ವೋ ನೋಡಕ್ಕೆ. ಹಂಗಾಗಿ ನಾನು ಏನ್ ಮಾಡ್ತೀನಿ ಗೊತ್ತಾ ಅಂತ ಹೇಳ್ಬೇಕಾದ್ರೆ, ಅಪ್ಪಂದು ಸೆನ್ಸಿಟಿವ್ ಅಲ್ವಾ, ಕೆಲವೊಂದ್ ಕಡೆ ಕಿತ್ತೋಯ್ತದೆ. ಅವಾಗ ಆ ಮಡವಾಗಿ ಸೈಡಲ್ಲಿ ಕೊಟ್ಕೊತೀನಿ. ನನ್ ಮಗ ಆಯ್ ಕೊಟ್ಬಿಡ್ತಾನೆ ಅವ್ರ ಅಜ್ಜಿ. ಅಜ್ಜಿ ಅಲ್ಲೇ ಮಾತಾಡು. ಗೊತ್ತಾವ್ಕನವ್ವ, ಅಮ್ಮ ತಾತಂಗೆ ಅದ್ ಮಾಡಿದ್ಲು ಇದ್ ಮಾಡಿದ್ಲು ಹೋಗ್ತಾ ಬೇಕಾದ್ರೆ ಐ ಕೊಟ್ಬಿಡ್ತಾನೆ ಸಮ್ಮ. ಬಟ್ ಇವತ್ತು ಐ ಕೊಡಕ್ ಅವನು ಇಲ್ಲ, ಮನಿಕೊಂಡವನು. ಹಂಗಾಗಿ ಟೆನ್ಷನ್ ಇಲ್ಲ. ಸಣ್ಣ ಉದುರ್ಸಾಕ್ತೀನಿ ಮೂಗಿನ ಕೂದ್ಲು. ಶೇವಿಂಗ್ ಚೆನ್ನಾಗ್ ಮಾಡ್ತೀನಿ ಅಂತ ಮೇಡಮ್ ನಮ್ ಕಡೆ ಇದೆ ಅಂತ ಹೇಳೋದು ಕಾಡ್ಬಿಟ್ಟಿರ ಕಣಪ್ಪ. ನಮ್ಮ ಅಪ್ಪಂಗೋಸ್ಕರ ಪ್ರೀತಿಯಿಂದ ಮಾಡೋದಷ್ಟೇ, ನಾನು ಎಲ್ಲರಿಗೂ ಮಾಡಕ್ಕಾಗಲ್ಲ.
ಆಯ್ತು. ಈಗ ಅಪ್ಪಾಜಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಾ ತೋರಿಸ್ತೀನಿ. ಮಂಜಪ್ಪ ಅವರು ಸ್ನಾನ ಮುಗಿಸಿ ಬಂದ್ರು. ವರ್ಷಿದ್ದೆ ಬೈತಾವ ಅಲ್ಲಿ ವರ್ಷಕ್ಕಾಗ್ಲಿ ತೊಳೆಯಕ್ಕಾಗ್ಲಿ. ಯಾವಾಗ ನೀವ್ ಎಲ್ಲೆಲ್ಲಿದ್ರೆ ಯಾರಿಗ್ ಗೊತ್ತಾವ ಕೊಡಿಲಿದೆ. ಏನಪ್ಪ ಎದ್ರು ಬಿಟ್ಟವ್ರ ಎದ್ರಕೊಬಿಟ್ಟದ್ ನಮ್ಮ ಅಪ್ಪ ನನ್ ಸ್ನಾನಕ್ಕೆ. ಸ್ನಾನ ಆಯ್ತು ಅಪ್ಪಂದು. ತಲೆ ಬರ್ತಿದ್ರ ಅಲ್ವಾ? ಇವಾಗ ಸುಸು ಮಾಡಿ ರೆಡಿ ಮಾಡಿ 2 ನಿಮಿಷ ಬಿಟ್ಟು ಆಚೆ ಕುಡಿಸ್ಬೇಕಾದ್ರೆ ತೋರಿಸ್ತೀನಿ. ಮಂಜಪ್ಪ ಅವ್ರು ಬಂದ್ರು. ಎಲ್ಲರೂ ಈವ್ನಿಂಗ್ ವಾಕ್ ಹೋದ್ರೆ ನಮ್ಮ ಅಪ್ಪಾಜಿಯವರು ಈವ್ನಿಂಗ್ ಸಿಟ್ಟಿಂಗ್ ಹೋಯ್ತಾರೆ. ಸಿಟ್ಟಿಂಗ್ ಇದು ಕುತ್ಕೊಂಡ್ರವ ಸರಿ ಆಯ್ತಾ. ಮಂಜಪ್ಪ ಅವರು ಸ್ನಾನ ಆಗಿ ಫ್ರೆಶ್ ಆಗಿ ಒಂದು ಕುತ್ಕೊಂಡವ್ರೆ ಇರ್ತಾರೆ ಇಲ್ಲೇ ಒಂದ್ ಅರ್ಧ ಗಂಟೆ. ನನ್ ಜೊತೆ ಒಂದ್ 4-5 ರೀಲ್ ಮಾಡ್ತಾರೆ. ಲೂಸ್ ಬಿಡವ ಇಲ್ಲಿ. ಆಮೇಲೆ ಒಳಗೆ ಕರ್ಕೊಂಡೈತೆ. ಓಕೆ ಓಕೆ ಅಲ್ವಾ? ಟವಲ್ ತಂದು ಹಾಕ್ತೀನಿ ರೀ ಅಪ್ಪಾಜಿ ಕಾಲ್ ಮೇಲೆ. ಮಂಜಣ್ಣ ಅವರು ಸಂಜೆ ವಾಕ್ ಮುಗಿಸಿ ಸಿಟ್ಟಿಂಗ್ ಮುಗಿಸಿ ಒಳಗಡೆ ಬಂದು ಕುತ್ಕೊಂಡು ಮನಿಕೊಂಡು ಕುತ್ಕೊಂಡವ್ರೆ. ಈಗ್ಲೂ ನೆಮ್ಮದಿಯಾಗಿ ಕುತ್ಕೊತಾ ಇಲ್ಲ. ಮಲಗ್ಸೆ ಹಿಂಸೆ ಕೊಡ್ತಾವ್ರೆ. ಮುಂಜೆ ಊಟ ಮಾಡಿಸ್ಬಿಡ್ಲಾ ಅಲ್ಲೆಯಾ? ಇಲ್ಲೇ ಊಟ ಮಾಡಿಸ್ಬಿಡ್ಲಾ? ಊಟ ಮಾಡಿ ಮನಿಕತ್ತೀರಾ? ಈಗ್ಲೇ ಮನಿಕತ್ತೀರಾ? ಮಾಡಿ ಮನಿಕತ್ತೀರಾ? ಈಗ ಅಲ್ಲಿ ಊಟ ಆಯ್ಕ ಬರ್ಲಾ? ಸರಿ ಬಿಡಿ, ಅವರೇ ಹೇಳ್ತಾವ್ರೆ. ಒಂಚೂರು ಊಟ ಮಾಡಿಸಿ ಆಮೇಲೆ ಮಲಗಿಸಿದ್ರೆ ಮಂಜುಡೆ ಮುಕ್ತಾಯ ಆಗುತ್ತೆ. ತೋರಿಸ್ತೀನಿ ರೀ. ತಿರ್ಕೊಂಡು ನೋಡಮ್ಮ. ಊಟ ಮಾಡಿಸಿರೋಣ. ಮಂಜು ಮಗ ಊಟ ಹಾಕೋ ಬಂದಿದ್ದೀನಿ. ಇವತ್ತು ನಮ್ಮನೆ ಕರಿಮೀನ್ ಸಾರು. ಏಡತ್ತು ತಕೊಂಡ ನೀವೇ ಊಟ ಮಾಡಿಸ್ಬಿಟ್ಟು ಮಲಗಿಸು ಅಂದ್ರಲ್ಲ. ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ. ಅಮ್ಮ ಹೇಳಮ್ಮ, ಕರಿಮೀನ್ ತಿನ್ನಿಸ್ತೀನಿ. ನೀವು ಕೆಳಗೆ ಬಂದ್ಬಿಡಿ. ನೀವೇ ಊಟ ಮಾಡಿಸು ಮಲ್ಕತೀನಿ ಅಂದ್ರಲ್ಲವ. ಅದಕ್ಕೆಯ ಕರಿಮೀನ್ ಸಾರು ಮಾಡಿದೀವಿ. ನಮ್ಮ ಅಪ್ಪ ನಮ್ ಸಮ್ಮಗಿಂತ ಸಣ್ಣ ಮಗು. ನಿಧಾನ ಪ್ರೀತಿಯಿಂದ ಊಟ ಮಾಡಿ. ಇವತ್ತು ನನ್ನ ತಂಗಿ ಬಂದಿಲ್ದಿರೋದ್ರಿಂದ ಭಾನುವಾರದ ಬಾಡೂಟ ಇಲ್ಲ, ವೆಜ್ ಊಟ. ನೋಡಿ ಇಷ್ಟು ಬೆಲೆ ನಮ್ ಗುಂಡು. ನಾವಿರೋದನ್ನ ಯಾರು ತಲೆನೇ ಕೆಡ್ಸ್ಕೊಳಲ್ಲ. ಗುಡ್ ಇಂಪಾರ್ಟೆಂಟ್. ಕರ್ಮೀನ್ ಸಾರು ಮತ್ತು ಕರ್ಮೀನ್ ಅಂತ ನಮ್ಮ ಅಪ್ಪಂಗೆ ಕೊಡಲ್ಲ, ನಾನೇ ತಿನ್ಕೊಡ್ತೀನಿ. ಅಪ್ಪಂಗೆ ಒಂದಿ ಅನ್ನ ಸಾರು. ಅವರಿಗೆ ಮಧ್ಯಾಹ್ನ ಊಟ ಮಾಡಿಸ್ತಾಗಲೇ 4 ಗಂಟೆ ಆಗಿತ್ತದ? ಇಲ್ಲ, 3 ಗಂಟೆಗೆ ಊಟ ಮಾಡ್ತಿದ್ದೆ. ಮೊಸರನ್ನ ಚೆನ್ನಾಗಿ ಊಟ ಮಾಡ್ತಿದ್ದೆ. ಅದಕ್ಕೆ ಇವಾಗ ಸ್ವಲ್ಪ ಅನ್ನ ಸಾರು ಹಾಕೋ ಬಂದಿದ್ದೀನಿ. ಅನ್ನ ಸಾರು ಹಾಕಿ ಅನ್ನ ಸಾರು ಊಟ ಮಾಡಿಸಿ ಮೊಸರನ್ನ ಊಟ ಮಾಡಿಸಿ ಆಮೇಲೆ ಮಲಗಿಸ್ತೀನಿ. ಇರಿ ಎಲ್ಲ ಊಟ ಮಾಡಿಸಿ ಮಲಗಿಸ್ಬಿಟ್ಟು ತೋರಿಸ್ತೀನಿ. ಮಲಗಿಸಿ ಮಂಜಪ್ಪಂಗೆ ಗುಡ್ ನೈಟ್ ಹೇಳಿ ಮಂಜುದೆ ಮುಕ್ತಾಯ ಮಾಡು. ಮಂಜಣ್ಣ ಅವರು ಊಟ ಮಾಡಿದ್ರು. ಸೋಫಾಯಿಂದ ಹಾಸಿಗೆ ಮೇಲೆ ಬಂದ್ರು, ಮನಿಕಂಡ್ರು, ಮಾತ್ರೆ ನುಂಗುದ್ರು. ಎಂತದ್ದು ಡೈಪರ್, ಅಡಲ್ಟ್ ಡೈಪರ್ ಪ್ಲಸ್ ಅಮ್ಮು ಡೈಪರ್ ಎರಡನ್ನೂ ಅಡ್ಜಸ್ಟ್ ಮಾಡಿ ಹಾಕ್ತಿವಿ. ಆಯ್ಕಂಡ್ರು, ಮನಿಕತಾ ಇದಾರೆ. ಸೊ ಇದಾಗಿತ್ತು ನಮ್ಮ ಮಂಜಪ್ಪ ಸಂಡೇ ರೂಟೀನು. ನಾರ್ಮಲಿ ಇಷ್ಟೇ ಇರುತ್ತೆ, ಇನ್ನೇನು ಸ್ಪೆಷಲ್ ನಡೆಯಲ್ಲ. ಅದ್ ಬಿಟ್ರೆ ರೆಗ್ಯುಲರ್ ಇತ್ತು ಅಂತ ಅಂದ್ರೆ ನಾವಿದ್ರೆ ಹಾಸಿಗೆ ಮನೆಯಿಂದ ಆಚೆ ಕಡೆ ಬರ್ತಾರೆ, ನಾವಿಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಊಟ ತಿಂಡಿ ಎಲ್ಲ ಸೇರಿ ಹಾಸಿಗೆಲೆ ಮುಗ್ದೋಯ್ತದೆ. ಇದು ಏನ್ ವ್ಲಾಗ್ ಚಿನ್ನು? ಮಂಜು ಡೇ ವ್ಲಾಗ್. ನಮ್ಮ 50ನೇ ವ್ಲಾಗ್, ಸ್ಪೆಷಲ್ ವ್ಲಾಗ್ ಆದಂತಹ
ಮಂಜು ಡೇ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಬಾಯ್. ಅಪ್ಪ ಇಲ್ಲಿ ನೋಡಪ್ಪ. ಅಪ್ಪ ಅಪ್ಪ ಮಂಜಣ್ಣವ್ರು ನೋಡ್ತಾ ಇಲ್ಲ ಬಿಡಿ. ಬಾಯ್.